ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ಅವರು ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಮದುವೆ 7 ಜನ್ಮಕ್ಕೆ ಹೇಳಿ ಮಾಡ್ತಿದ್ದು, ಆದ್ರೆ ಮುಸ್ಲಿಮರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಲಾಕ್ ಮೂರು ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಎ ರಿಜಿಸ್ಟರ್ ವೆಡ್ಡಿಂಗ್. ಈಗ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನರು ಯಾರೋ ಹಾಕಿ ಅಕ್ಕಿಕಾಳು ಹಾಕಿ ಒಂದು ಫೋಟೋ ಒಗೆದು ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ, ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ, ಅವ್ರು ಕೇಳ್ತಾರೆ आपको कबूलियत है, ಸಪರೇಟ್ ಕರ್ಕೊಂಡು ಹೋಗಿ ಹೌದು ಕಬೂಲಿಯತ್ತದೆ ಅಂತ ಅವ್ರು ಹೇಳಿ ಬಿಡ್ಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇದು ನಾಟ್ 7 ಜನ್ಮದ ಸಂಬಂಧ ಅಲ್ಲ, ಅವ್ರದ್ದು ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಟಿಗೆ ಮುಟ್ಟಿ ಅಂದ್ರೆ ಮುಗಿದು ಹೋಗಿದೆ, ಆಕೆ ಹೇಳ್ತಿ 7 ಜನ್ಮಕ್ಕೆ ಬೇಕಾಕಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವ್ರು ಕಾಂಟ್ರಾಕ್ಟ್ ಮ್ಯಾರೇಜ್, ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಅದೇನು ತಪ್ಪಿಲ್ಲ ಅದ್ರಾಗ. ಹೇಳ್ತಿದ್ರಲ್ಲ ತಲಾಕ್ ಮೂರು ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕೊಪ್ಪಳ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು, ಏನು ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಏನಿದ್ದಾರೆ, ಅವರು ಇವತ್ತು ಈ ವಕ್ಫ್ ವಿಚಾರವಾಗಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಂದ್ರೆ ಮುಸ್ಲಿಂ ಜನಾಂಗದವರು ಇದನ್ನ ಒಪ್ಪೋದಿಲ್ಲ ಅನ್ನುವಂತ ಒಂದು ಮಾತನ್ನ ಆರಂಭಿಸಿ ಅದರಲ್ಲಿ ಹೇಳ್ತಾರೆ, ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಮದುವೆ ಅಂದ್ರೆ ಅದಕ್ಕೆ 7 ಜನ್ಮದ ಸಂಬಂಧ ಇರುತ್ತೆ, ಆದ್ರೆ ಮುಸ್ಲಿಮರಲ್ಲಿ ಆ ರೀತಿ ಇರಲ್ಲ. ಅದು ಒಂದು ರೀತಿ ಹೆಂಗಂದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್, ಆ ರೀತಿಯಾದಂತಹ ಒಂದು ಸಂಪ್ರದಾಯ, ಒಂದು ಕಲ್ಚರ್ ಈ ಮುಸ್ಲಿಂ ಸಮುದಾಯದಲ್ಲಿದೆ. ಅವರು ಯಾವತ್ತೂ ಏನಂತಾರೆ ಶರಿಯಾ ಕಾನೂನನ್ನ ಒಪ್ತಾರೆ. ಹೀಗಾಗಿ ನಾವು ಅದನ್ನ ಏನು ಮಾಡೋಕ್ ಬರಲ್ಲ. ಪ್ರಧಾನಮಂತ್ರಿಗಳು ಏನು ವಕ್ಫ್ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ಕೂಡ ಒಂದು ಏನಂತಾರೆ ಈ ರೀತಿ ಮಾತಾಡಬೇಕಾದ್ರೆ ತುಂಬಾ ವಿಚಾರ ಮಾಡಿ ಮಾತಾಡಬೇಕು ಅನ್ನೋಂತ ಒಂದು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಇದರಲ್ಲಿ ಒಂದು ರೀತಿ ನೋಡೋದಾದ್ರೆ ರಾಯರೆಡ್ಡಿ ಅವರು ಏನೋ ಮಾತಿನ ಬರದಲ್ಲಿ ಹೇಳಿದ್ರು ಅಥವಾ ಉದ್ದೇಶಪೂರ್ವಕ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಏನಂತಂದ್ರೆ ಹಿಂದೂ ಧರ್ಮದ ಮದುವೆಗಳನ್ನ 7 ಜನ್ಮಕ್ಕೂ ನಾವು ಒಂದು ಗಂಡ ಹೆಂಡತಿಯಾಗಿರ್ತೀವಿ. ಈ ಒಂದು ಧರ್ಮದಲ್ಲಿ ಮದುವೆ ಅನ್ನೋದು ಒಂದು ರೀತಿ ಕಾಂಟ್ರಾಕ್ಟ್ ಆಗತ್ತೆ. ಆದ್ರೆ ಅದರಲ್ಲಿ ಕೇವಲ ಹೆಂಗಂತಂದ್ರೆ ಏನು ತ್ರಿವಳಿ ತಲಾಕ್ ಇರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳು ಕೂಡ ಬರ್ತವೆ ಅನ್ನುವಂತ ಒಂದು ವಿಶ್ಲೇಷಣೆಯನ್ನೇ ಬಸವರಾಜ ರಾಯರೆಡ್ಡಿ ಅವರು ಮಾಡಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಹಿರಿಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ಅವರು ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಮದುವೆ 7 ಜನ್ಮಕ್ಕೆ ಹೇಳಿ ಮಾಡ್ತಿದ್ದು, ಆದ್ರೆ ಮುಸ್ಲಿಮರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಲಾಕ್ ಮೂರು ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಎ ರಿಜಿಸ್ಟರ್ ವೆಡ್ಡಿಂಗ್. ಈಗ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನರು ಯಾರೋ ಹಾಕಿ ಅಕ್ಕಿಕಾಳು ಹಾಕಿ ಒಂದು ಫೋಟೋ ಒಗೆದು ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ, ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ, ಅವ್ರು ಕೇಳ್ತಾರೆ आपको कबूलियत है, ಸಪರೇಟ್ ಕರ್ಕೊಂಡು ಹೋಗಿ ಹೌದು ಕಬೂಲಿಯತ್ತದೆ ಅಂತ ಅವ್ರು ಹೇಳಿ ಬಿಡ್ಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇದು ನಾಟ್ 7 ಜನ್ಮದ ಸಂಬಂಧ ಅಲ್ಲ, ಅವ್ರದ್ದು ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಟಿಗೆ ಮುಟ್ಟಿ ಅಂದ್ರೆ ಮುಗಿದು ಹೋಗಿದೆ, ಆಕೆ ಹೇಳ್ತಿ 7 ಜನ್ಮಕ್ಕೆ ಬೇಕಾಕಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವ್ರು ಕಾಂಟ್ರಾಕ್ಟ್ ಮ್ಯಾರೇಜ್, ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಅದೇನು ತಪ್ಪಿಲ್ಲ ಅದ್ರಾಗ. ಹೇಳ್ತಿದ್ರಲ್ಲ ತಲಾಕ್ ಮೂರು ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗುತ್ತೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕೊಪ್ಪಳ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಡೋದಾದ್ರೆ.
ನಾಗೇಂದ್ರ ಬಾಬು ಏನು ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇನಿದ್ದಾರೆ ಅವರು ಇವತ್ತು ಈ ವಕ್ಫ್ ವಿಚಾರವಾಗಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಂದ್ರೆ ಮುಸ್ಲಿಂ ಜನಾಂಗದವರು ಇದನ್ನ ಒಪ್ಪೋದಿಲ್ಲ ಅನ್ನುವಂತ ಒಂದು ಮಾತನ್ನ ಆರಂಭಿಸಿ ಅದರಲ್ಲಿ ಹೇಳ್ತಾರೆ ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಮದುವೆ ಅಂದ್ರೆ ಅದಕ್ಕೆ 7 ಜನ್ಮದ ಸಂಬಂಧ ಇರುತ್ತೆ, ಆದ್ರೆ ಮುಸ್ಲಿಮರಲ್ಲಿ ಆ ರೀತಿ ಇರಲ್ಲ. ಅದು ಒಂದು ರೀತಿ ಹೆಂಗಂದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್, ಆ ರೀತಿಯಾದಂತಹ ಒಂದು ಸಂಪ್ರದಾಯ ಒಂದು ಕಲ್ಚರ್ ಈ ಮುಸ್ಲಿಂ ಸಮುದಾಯದಲ್ಲಿದೆ. ಅವರು ಯಾವತ್ತೂ ಏನಂತಾರೆ ಶರಿಯಾ ಕಾನೂನನ್ನ ಒಪ್ತಾರೆ. ಹೀಗಾಗಿ ನಾವು ಅದನ್ನ ಏನು ಮಾಡಕ್ ಬರಲ್ಲ. ಪ್ರಧಾನಮಂತ್ರಿಗಳು ಏನು ವಕ್ಫ್ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ಕೂಡ ಒಂದು ಏನಂತಾರೆ ಈ ರೀತಿ ಮಾತಾಡಬೇಕಾದ್ರೆ ತುಂಬಾ ವಿಚಾರ ಮಾಡಿ ಮಾತಾಡಬೇಕು ಅನ್ನೋಂತ ಒಂದು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಇದರಲ್ಲಿ ಒಂದು ರೀತಿ ನೋಡೋದಾದ್ರೆ ರಾಯರೆಡ್ಡಿ ಅವರು ಏನೋ ಮಾತಿನ ಬರದಲ್ಲಿ ಹೇಳಿದ್ರು ಅಥವಾ ಉದ್ದೇಶಪೂರ್ವಕ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಏನಂತಂದ್ರೆ ಹಿಂದೂ ಧರ್ಮದ ಮದುವೆಗಳನ್ನ 7 ಜನ್ಮಕ್ಕೂ ನಾವು ಒಂದು ಗಂಡ ಹೆಂಡತಿಯಾಗಿರ್ತೀವಿ. ಈ ಒಂದು ಧರ್ಮದಲ್ಲಿ ಮದುವೆ ಅನ್ನೋದು ಒಂದು ರೀತಿ ಕಾಂಟ್ರಾಕ್ಟ್ ಆಗತ್ತೆ. ಆದ್ರೆ ಅದರಲ್ಲಿ ಕೇವಲ ಹೆಂಗಂತಂದ್ರೆ ಏನು ತ್ರಿವಳಿ ತಲಾಕ್ ಇರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳು ಕೂಡ ಬರ್ತವೆ ಅನ್ನುವಂತ ಒಂದು ವಿಶ್ಲೇಷಣೆಯನ್ನೇ ಬಸವರಾಜ ರಾಯರೆಡ್ಡಿ ಅವರು ಮಾಡಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ಅವರು ಒಂದು ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಮದುವೆ 7 ಜನ್ಮಕ್ಕೆ ಹೇಳಿ ಮಾಡಿಸಿದ್ದು, ಆದ್ರೆ ಮುಸ್ಲಿಮರ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ರಾಯರೆಡ್ಡಿ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಲಾಕ್ ಮೂರ್ ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗುತ್ತೆ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಎ ರಿಜಿಸ್ಟರ್ ವೆಡ್ಡಿಂಗ್. ಈ ನಮ್ಮಲ್ಲಿ ಏನಂದ್ರೆ ಯಾರೋ ಸ್ವಾಮಿಗಳು ಐನರು ಯಾರೋ ಹಾಕಿ ಒಂದು ಫೋಟೋ ಒಗೆದು ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ, ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ, ಅವ್ರು ಕೇಳ್ತಾರೆ ಆಪ್ಕೋ ಕಬೂಲಿಯತ್ ಹೇ, ಸಪರೇಟ್ ಕರ್ಕೊಂಡೋಗಿ ಹೌದು ಕಬೂಲಿಯತ್ತದೆ ಅಂತ ಅವ್ರು ಹೇಳಿ ಬಿಡ್ಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ 7 ಜನ್ಮದ ಸಂಬಂಧ ಅಲ್ಲ, ಅವರು ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಟಿಗೆ ಮುಟ್ಟಿ ಅಂದ್ರೆ ಮುಗಿದೋಗಿದೆ, ಆಕೆ ಹೇಳ್ತಿ 7 ಜನ್ಮಕ್ಕೆ ಬೇಕಾಕಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವ್ರು ಕಾಂಟ್ರಾಕ್ಟ್ ಮ್ಯಾರೇಜ್. ಕಾಂಟ್ರಾಕ್ಟ್ ಅಂದ್ರೆ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಅದೇನು ತಪ್ಪಿಲ್ಲ ಅದ್ರಾಗ. ಹೇಳ್ತಿದ್ರಲ್ಲ ತಲಾಕ್ ಮೂರ್ ಸಲ ಫೋನ್ನಾಗ ಹೇಳ್ಬಿಟ್ರೆ ಆಗ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಕೊಪ್ಪಳ ಪ್ರತಿನಿಧಿ ಹಿರಿಯ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಿರಿಯ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾಹಿತಿ ಕೊಡೋದಾದ್ರೆ. ನಾಗೇಂದ್ರ ಬಾಬು ಏನು ಸಿಎಂ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರೇನಿದ್ದಾರೆ ಅವರು ಇವತ್ತು ಈ ವಕ್ಫ್ ವಿಚಾರವಾಗಿ ಮಾತಾಡತಕ್ಕಂತ ಸಂದರ್ಭದಲ್ಲಿ ಕೆಲವೊಂದು ಕಾನೂನುಗಳನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಂದ್ರೆ ಮುಸ್ಲಿಂ ಜನಾಂಗದವರು ಇದನ್ನ ಒಪ್ಪೋದಿಲ್ಲ ಅನ್ನುವಂತ ಒಂದು ಮಾತನ್ನ ಆರಂಭಿಸಿ ಅದರಲ್ಲಿ ಹೇಳ್ತಾರೆ ಅಂದ್ರೆ ಹಿಂದೂ ಧರ್ಮದಲ್ಲಿ ಒಂದು ಮದುವೆ ಅಂದ್ರೆ ಅದಕ್ಕೆ 7 ಜನ್ಮದ ಸಂಬಂಧ ಇರುತ್ತೆ, ಆದ್ರೆ ಮುಸ್ಲಿಮರಲ್ಲಿ ಆ ರೀತಿ ಇರಲ್ಲ. ಅದು ಒಂದು ರೀತಿ ಹೆಂಗಂದ್ರೆ ಕಾಂಟ್ರಾಕ್ಟ್ ಮ್ಯಾರೇಜ್, ಆ ರೀತಿಯಾದಂತಹ ಒಂದು ಸಂಪ್ರದಾಯ ಒಂದು ಕಲ್ಚರ್ ಈ ಮುಸ್ಲಿಂ ಸಮುದಾಯದಲ್ಲಿದೆ. ಅವರು ಯಾವತ್ತೂ ಏನಂತಾರೆ ಶರಿಯಾ ಕಾನೂನನ್ನ ಒಪ್ತಾರೆ. ಹೀಗಾಗಿ ನಾವು ಅದನ್ನ ಏನು ಮಾಡಕ್ ಬರಲ್ಲ. ಪ್ರಧಾನಮಂತ್ರಿಗಳು ಏನು ವಕ್ಫ್ ವಿಚಾರದಲ್ಲಿ ಮಾತಾಡ್ತಾರೆ, ಅವರು ಕೂಡ ಒಂದು ಏನಂತಾರೆ ಈ ರೀತಿ ಮಾತಾಡಬೇಕಾದ್ರೆ ತುಂಬಾ ವಿಚಾರ ಮಾಡಿ ಮಾತಾಡಬೇಕು ಅನ್ನೋಂತ ಒಂದು ಸಲಹೆಯನ್ನ ಕೊಡ್ತಾರೆ. ಆದ್ರೆ ಇದರಲ್ಲಿ ಒಂದು ರೀತಿ ನೋಡೋದಾದ್ರೆ ರಾಯರೆಡ್ಡಿ ಅವರು ಏನೋ ಮಾತಿನ ಬರದಲ್ಲಿ ಹೇಳಿದ್ರು ಅಥವಾ ಉದ್ದೇಶಪೂರ್ವಕ ಹೇಳಿದ್ರು ಗೊತ್ತಿಲ್ಲ. ಆದ್ರೆ ಏನಂತಂದ್ರೆ ಹಿಂದೂ ಧರ್ಮದ ಮದುವೆಗಳನ್ನ 7 ಜನ್ಮಕ್ಕೂ ನಾವು ಒಂದು ಗಂಡ ಹೆಂಡತಿಯಾಗಿರ್ತೀವಿ. ಈ ಒಂದು ಧರ್ಮದಲ್ಲಿ ಮದುವೆ ಅನ್ನೋದು ಒಂದು ರೀತಿ ಕಾಂಟ್ರಾಕ್ಟ್ ಆಗತ್ತೆ. ಆದ್ರೆ ಅದರಲ್ಲಿ ಕೇವಲ ಹೆಂಗಂತಂದ್ರೆ ಏನು ತ್ರಿವಳಿ ತಲಾಕ್ ಇರ್ಬೋದು, ಈ ರೀತಿಯಾದಂತಹ ಸಂದರ್ಭಗಳು ಕೂಡ ಬರ್ತವೆ ಅನ್ನುವಂತ ಒಂದು ವಿಶ್ಲೇಷಣೆಯನ್ನೇ ಬಸವರಾಜ ರಾಯರೆಡ್ಡಿ ಅವರು ಮಾಡಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.